ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಪ್ರಮುಖವಾಗಿ ಈ ವಿಡಿಯೋದಲ್ಲಿ ನಾನು ನಾರ್ವೆಯ ವರ್ಲ್ಡ್ ಕಪ್ ಕಮ್ಬ್ಯಾಕ್ ಕಥೆಯನ್ನು, ಒಂದು ಸ್ಫೂರ್ತಿದಾಯಕ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಕಡೆ ತನಕ ನೋಡಿ. ಹಾಗೆಯೇ ನೀವಿನ್ನೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಆದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನನ್ನು ತಪ್ಪದೆ ಒತ್ತಿ. ಸ್ನೇಹಿತರೆ, ಕೆಲವೊಂದಷ್ಟು ಕಥೆಗಳು ಗೆಲುವಿನಿಂದ ಶುರು ಆಗಿರೋದಿಲ್ಲ, ಕೆಲವೊಂದಷ್ಟು ಕಥೆಗಳು ಸೋಲಿನಿಂದ ಶುರುವಾಗಿರ್ತವೆ, ಕೆಲವೊಂದಷ್ಟು ಕನಸುಗಳು ಒಂದೇ ತಲೆಮಾರಿನಲ್ಲಿ ನನಸಾಗಿರೋದಿಲ್ಲ, ಕೆಲವೊಂದಷ್ಟು ತಂದೆಯಿಂದ ಮಗನಿಗೆ ವರ್ಗಾವಣೆ ಆಗಿರ್ತವೆ. ನಾನು ಈಗ ಹೇಳಕ್ಕೆ ಹೊರಟಿರೋ ಕಥೆ ಇದೇ ತರಹದ ಒಂದು ಕಥೆ. ಇದು ಒಂದು ದೇಶದ ಕಥೆ, ಒಂದು ಕುಟುಂಬದ ಕಥೆ, 32 ವರ್ಷಗಳ ತಪಸ್ಸಿನ ಕಥೆ. ಅದೇ ಎರ್ಲಿಂಗ್ ಹಾಲ್ಯಾಂಡ್ ಕಥೆ. ಅದು 1994 ಅಮೆರಿಕಾದ ಬಿರು ಬೇಸಿಗೆಯ ಬಿಸಿಲು. ಆ ಸಮಯದಲ್ಲಿ ವಿಶ್ವಕಪ್ ಫುಟ್ಬಾಲ್ ಹಬ್ಬ ನಡೀತಾ ಇತ್ತು. ಫಿಫಾ ವರ್ಲ್ಡ್ ಕಪ್ ಸಂಭ್ರಮ ಆಗ್ತಾ ಇತ್ತು. ಅಲ್ಲೊಂದು ಚಿಕ್ಕ ದೇಶ ಆಗ ಕಣಕ್ಕಿಳಿದಿತ್ತು. ಆ ದೇಶದ್ದು ಕೇವಲ 45 ಲಕ್ಷ ಜನಸಂಖ್ಯೆ ಅಷ್ಟೇ ಆಗಿತ್ತು. ಆದರೆ ಆ ದೇಶದ ಕನಸು ಮಾತ್ರ ತುಂಬ ದೊಡ್ಡದಿತ್ತು. ಅದು ನಾರ್ವೆ ತಂಡ ಆಗಿತ್ತು. ವರ್ಷಗಳ ನಂತರ ವರ್ಲ್ಡ್ ಕಪ್ ವೇದಿಕೆಯಲ್ಲಿ ವೈಕಿಂಗ್ಸ್ ಖ್ಯಾತಿಯ ಈ ಒಂದು ತಂಡ ಕಾಣಿಸ್ಕೊಳ್ತಾ ಇತ್ತು. ಹೀಗಾಗಿ ಪ್ರಪಂಚನೇ ಈ ಒಂದು ತಂಡವನ್ನು ಬೆರಗು ಗಣ್ಣಿನಿಂದ ನೋಡ್ತಾ ಇತ್ತು. ಈ ಚಿಕ್ಕ ದೇಶದ ಹೋರಾಟವನ್ನು ಕಂಡು ಬೆರಗಾಗಿತ್ತು. ಅವತ್ತು ಆ ಒಂದು ತಂಡದಲ್ಲಿ ಯುವ ಆಟಗಾರನೊಬ್ಬ ಇದ್ದ. ಆದರೆ ಅವನ ಹೆಸರು ಪ್ರಖ್ಯಾತಿಯಾಗಿದ್ದು ಆತನ ಮಗನಿಂದ ಅನ್ನೋದು ಬಹಳ ವಿಶೇಷ. ಇವಾಗ ಇಡೀ ಪ್ರಪಂಚ ಆತನ ಹೆಸರನ್ನು ನೆನಪಿಸ್ಕೊಳ್ತಾ ಇದೆ. ಆ ಹೆಸರೇ ಆಲ್ಫಿಂಗೆ ಹಾಲ್ಯಾಂಡ್. ಆಲ್ಫಿಂಗೆ ಹಾಲ್ಯಾಂಡ್ ಒಬ್ಬ ಅದ್ಭುತ ಮಿಡ್ ಫೀಲ್ಡರ್ ಆಗಿದ್ದ. ಕೆಲವೊಂದ್ಸಲ ಡಿಫೆಂಡರ್ ಆಗಿಯೂ ಕೂಡ ಆಟ ಆಡ್ತಾ ಇದ್ದ. ಯಾವುದೇ ಸ್ಥಾನ ಕೊಟ್ಟರೂ ಕೂಡ ತಂಡಕ್ಕಾಗಿ ಹೋರಾಡುವಂತಹ ಒಂದು ಯೋಧನ ಮನಸ್ಥಿತಿಯನ್ನ ಈ ಆಲ್ಫಿಂಗೆ ಹಾಲ್ಯಾಂಡ್ ಹೊಂದಿದ್ದ. ಅವನ ಕನಸು ನಾರ್ವೆಯನ್ನ ವಿಶ್ವ ಫುಟ್ಬಾಲ್ನಲ್ಲಿ ದೊಡ್ಡ ಶಕ್ತಿಯನ್ನಾಗಿ ಮಾಡೋದು. ಆದರೆ ಅವನ ಕನಸು 1994 ವರ್ಲ್ಡ್ ಕಪ್ಗೆನೆ ಮುಗಿದೋಗ್ಬಿಡ್ತು. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ವರ್ಲ್ಡ್ ಕಪ್ ಕನಸೇನೋ ಮುಗೀತು, ಆದರೆ ನಾರ್ವೆಯ ವರ್ಲ್ಡ್ ಕಪ್ ಕನಸು ಮಾತ್ರ ಅವತ್ತಿಗೆ ಮುಗಿದಿರಲಿಲ್ಲ. ಸರಿಯಾಗಿ 4 ವರ್ಷಗಳ ನಂತರ, ಅಂದರೆ 1998ರಲ್ಲಿ ಮತ್ತೊಂದು ಸಲ ನಾರ್ವೆ ಸದ್ದು ಮಾಡಿತ್ತು. ಅವತ್ತು ಹಾಲಿ ವಿಶ್ವ ಚಾಂಪಿಯನ್ಸ್ ಬಲಿಷ್ಠ ಬ್ರೆಜಿಲ್ ವಿರುದ್ಧ ಐತಿಹಾಸಿಕ ಜಯವನ್ನ ನಾರ್ವೆ ದಾಖಲಿಸಿತ್ತು. ಇವತ್ತಿಗೂ ಕೂಡ ನಾರ್ವೆಯ ಜನರು ಈ ಒಂದು ಗೆಲುವನ್ನ ಮರ್ತಿಲ್ಲ. ಆದರೆ ಅದೇ ನಾರ್ವೆಯ ಕೊನೆಯ ವಿಶ್ವಕಪ್ ಕೂಡ ಆಗಿ ಹೋಗಿತ್ತು. ಯಾಕೆ ಅಂತಂದರೆ ಯಾರಿಗೂ ಗೊತ್ತಿರಲಿಲ್ಲ ಮುಂದಿನ ವರ್ಲ್ಡ್ ಕಪ್ ಆಡೋದಕ್ಕೆ ನಾರ್ವೆ ಒಂದಲ್ಲ ಎರಡಲ್ಲ 3 ದಶಕಗಳೇ ಕಾಯಬೇಕಾಗುತ್ತೆ ಅಂತ. ಪ್ರತಿ 4 ವರ್ಷಗಳಿಗೊಮ್ಮೆ ಫುಟ್ಬಾಲ್ ವಿಶ್ವಕಪ್ ನಡೆಯುತ್ತೆ. ಹೊಸ ಚಾಂಪಿಯನ್ಗಳು ಬರ್ತಾ ಹೋಗ್ತಾರೆ, ಹೊಸ ಹೀರೋಗಳು ಬರ್ತಾರೆ. ಆದರೆ ನಾರ್ವೆ ಮಾತ್ರ 1998ರ ನಂತರ ಕೇವಲ ಟಿವಿ ಮುಂದೆ ಕೂತ್ಕೊಂಡು ಇತರರ ಆಟವನ್ನು ನೋಡೋ ಥರ ಆಗೋಗಿತ್ತು. ಇದೇ ಸಮಯದಲ್ಲಿ ಆಲ್ಫಿಂಗೆ ಹಾಲ್ಯಾಂಡ್ ಇಂಗ್ಲೆಂಡ್ಗೆ ಬಂದಿದ್ರು. ಜಗತ್ತಿನ ಅತ್ಯಂತ ಕಠಿಣ ಲೀಗ್ನಲ್ಲಿ ಒಂದಾದಂತಹ ಇಂಗ್ಲಿಷ್ ಪ್ರೀಮಿಯರ್ ಲೀಗ್ನಲ್ಲಿ ಆಟ ಆಡಿ ಹೊಸ ಕನಸನ್ನು ಆಲ್ಫಿಂಗೆ ಹಾಲ್ಯಾಂಡ್ ಕಟ್ತಾ ಇದ್ರು. ಒಂದರ ನಂತರ ಒಂದು ಕ್ಲಬ್ಬು, ಒಂದರ ನಂತರ ಒಂದು ಅವಕಾಶ. ಆಲ್ಫಿಂಗೆ ಹಾಲ್ಯಾಂಡ್ ಇಂಗ್ಲೆಂಡ್ನಲ್ಲಿ ಈ ರೀತಿ ತಮ್ಮ ಸ್ಥಾನವನ್ನು ಆಗ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದರು. ಆದರೆ ಜೀವನ ಯಾವಾಗಲೂ ನಮ್ಮ ಯೋಜನೆ ರೀತಿಯೇ ನಡೆಯಲ್ಲ ಅಲ್ವಾ. ಒಂದು ಪಂದ್ಯ, ಒಂದು ಟ್ಯಾಕಲ್, ಒಂದೇ ಒಂದು ಗಾಯ ಈ ಒಬ್ಬ ಆಟಗಾರನ ಇಡೀ ಜೀವನವನ್ನೇ ಬದಲಾಯಿಸ್ಬಿಡ್ತು. ಫುಟ್ಬಾಲ್ ಇತಿಹಾಸದ ಅತ್ಯಂತ ವಿವಾದಾತ್ಮಕ ಘಟನೆ. ಸ್ನೇಹಿತರೆ, ಫುಟ್ಬಾಲ್ ಇದು ಕೇವಲ ಆಟ ಅಷ್ಟೇ ಅಲ್ಲ, ಕೆಲವೊಂದು ಸಲ ಇದು ಯುದ್ಧ ಆಗಿ ಕೂಡ ಕನ್ವರ್ಟ್ ಆಗುತ್ತೆ. 90 ನಿಮಿಷಗಳ ಯುದ್ಧ ಆಗಿ ಅಲ್ಲಿ ಗೆಲುವಿಗಿಂತ ಅಹಂಕಾರ, ಗೌರವ, ಪ್ರತಿಷ್ಠೆ ಹೆಚ್ಚು ಮುಖ್ಯ ಆಗಿರುತ್ತೆ. ಅವತ್ತು ಇಂಗ್ಲಿಷ್ ಪ್ರೀಮಿಯರ್ ಲೀಗ್ ಮ್ಯಾಚ್ ಆಗ್ತಾ ಇತ್ತು. ಲೀಡ್ಸ್ ಯುನೈಟೆಡ್ ವಿರುದ್ಧ ಮ್ಯಾಂಚೆಸ್ಟರ್ ಯುನೈಟೆಡ್ ಆಟ ಆಡ್ತಾ ಇದ್ವು. ಒಂದು ಚೆಂಡಿಗೋಸ್ಕರ ಓಡಿದಂತಹ ರಾಯ್ ಕೀನ್ ಎದುರಾಳಿಯ ಟ್ಯಾಕಲ್ನಿಂದಾಗಿ ಉರುಳಿ ಬಿದ್ದುಬಿಟ್ರು. ಆ ಕ್ಷಣದಲ್ಲಿ ಅವರ ಮೊಣಕಾಲಿನ ಲಿಗಮೆಂಟ್ ಹರಿದೋಗಿತ್ತು. ಮೈದಾನದಲ್ಲೇ ನೋವಿನಿಂದ ನರಳುತ್ತಿದ್ದ ಕೀನ್ ಕಡೆಗೆ ಲೀಡ್ಸ್ ಆಟಗಾರ ಆಲ್ಫಿಂಗೆ ಹಾಲ್ಯಾಂಡ್ ಓಡ್ಕೊಂಡು ಬಂದರು. ನಾಟಕ ಆಡೋದನ್ನ ಬಿಟ್ಟು ಎದ್ದು ಫುಟ್ಬಾಲ್ ಆಟ ಆಡು ಅಂತ ಹೇಳಿದ್ರು. ಆದರೆ ಅವತ್ತು ನಿಜವಾಗ್ಲೂ ಕೀನ್ ಅವರ ಲಿಗಮೆಂಟ್ ಹರಿದು ಗಾಯ ಆಗ್ಬಿಟ್ಟಿತ್ತು.
ಸೊ ಈ ಒಂದು ಕ್ಷಣ ಏನಿದೆಯಲ್ಲ, ಈ ಕ್ಷಣದ ಬಗ್ಗೆ ನಂತರ ಹಲವು ವರ್ಷಗಳ ಕಾಲ ವಿಭಿನ್ನ ವ್ಯಾಖ್ಯಾನಗಳು ಕೇಳಿಬರ್ತಾನೆ ಇದ್ವು. ಈ ಒಂದು ಘಟನೆ ಈ ಇಬ್ಬರ ನಡುವಿನ ವೈಯಕ್ತಿಕ ವೈಷಮ್ಯಕ್ಕೆ ಕಾರಣ ಆಯಿತು ಅಂತ ಕೂಡ ರಾಯ್ ಕೀನ್ ಸ್ವತಃ ತಮ್ಮ ಆತ್ಮಕಥೆಯಲ್ಲಿ ಉಲ್ಲೇಖಿಸಿದ್ರು. ಆ್ಯಕ್ಚುಲಿ ಈ ಘಟನೆ ಎಲ್ಲ ಮುಗಿದು ಆಲ್ಮೋಸ್ಟ್ 4 ವರ್ಷ ಮುಗಿದು ಹೋಗಿದೆ. ಹಂಗೆ ನೋಡೋಕೆ 4 ವರ್ಷ ಫುಟ್ಬಾಲ್ನಲ್ಲಿ ಬಹಳ ದೊಡ್ಡ ಸಮಯ. ಆದರೆ ಕೆಲವು ಜನ ಹಳೆಯದನ್ನು ತುಂಬ ಬೇಗ ಮರೆಯಲ್ಲ ಅಲ್ವಾ? ಅದರಲ್ಲಿ ಒಬ್ಬ ಈ ರಾಯ್ ಕೀನ್ ಕೂಡ ಆಗಿದ್ದ. ಒಂದ್ಸಲ ಚೆಂಡು ಹಾಲ್ಯಾಂಡ್ ಬಳಿ ಇದ್ದಾಗ ಹಠಾತ್ ವೇಗವಾಗಿ ಓಡಿ ಬಂದಂತಹ ರಾಯ್ ಕೀನ್ ಮೊಣಕಾಲಿನ ಮೇಲೆ ಬಲವಾಗಿ ಬೇಕಂತಲೇ ಒದ್ದಿದ್ದ. ಅದು ಅಪಾಯಕಾರಿ ಟ್ಯಾಕಲ್ ಆಗಿತ್ತು. ಸ್ಟೇಡಿಯಂನಲ್ಲಿ ಒಂದು ಕ್ಷಣ ಮೌನ ಆವರಿಸಿತ್ತು. ರೆಫ್ರಿ ಒಂದು ಕ್ಷಣವೂ ಯೋಚನೆ ಮಾಡದೇನೆ ನೇರವಾಗಿ ರೆಡ್ ಕಾರ್ಡ್ ಅನ್ನ ಕೊಟ್ಬಿಟ್ಟಿದ್ರು. ಅದು ಸಾಮಾನ್ಯ ಫೌಲ್ ಆಗಿರಲಿಲ್ಲ. ಫುಟ್ಬಾಲ್ ಇತಿಹಾಸದಲ್ಲೇ ಅತ್ಯಂತ ಚರ್ಚೆ ಆದಂತಹ ಟ್ಯಾಕಲ್ಗಳಲ್ಲಿ ಒಂದಾಗಿತ್ತು. ಇದಾದ ಕೆಲವು ತಿಂಗಳ ನಂತರ ರಾಯ್ ಕೀನ್ ತಮ್ಮ ಆತ್ಮಕಥೆಯಲ್ಲಿ ಈ ಟ್ಯಾಕಲ್ ಉದ್ದೇಶಪೂರ್ವಕವಾಗಿತ್ತು ಅಂತ ಬರೆದ್ರು. ಅಂದರೆ ಇದೇನು ಹಾಲ್ಯಾಂಡ್ ಮೇಲೆ ಪ್ರಯೋಗ ಮಾಡಿದ್ನಲ್ಲ ಈ ರಾಯ್ ಕೀನ್, ಈ ಟ್ಯಾಕಲ್ ಉದ್ದೇಶಪೂರ್ವಕವಾಗಿತ್ತು ಅಂತ ತನ್ನ ಆತ್ಮಕಥೆಯಲ್ಲಿ ಆತ ಬರ್ಕೊಂಡಿದ್ದ. ಅದಾದ ಬಳಿಕ ಇಂಗ್ಲೆಂಡ್ ಫುಟ್ಬಾಲ್ ಅಸೋಸಿಯೇಷನ್ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ತನಿಖೆಯನ್ನು ನಡೆಸ್ತು. ದಂಡ ಮತ್ತು ಹೆಚ್ಚುವರಿ ನಿಷೇಧವನ್ನೆಲ್ಲ ಹೇರಿತ್ತು. ಇಡೀ ಫುಟ್ಬಾಲ್ ಜಗತ್ತು ಈ ಘಟನೆ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿತ್ತು. ಅಂದಾಗೆ ಬಹಳ ಜನ ಒಂದು ತಪ್ಪು ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಆ ಒಂದು ಟ್ಯಾಕಲ್ನಿಂದನೇ ಆಲ್ಫಿಂಗೆ ಹಾಲ್ಯಾಂಡ್ ಅವರ ವೃತ್ತಿ ಜೀವನ ಮುಗೀತು ಅಂತ. ಆದರೆ ದಾಖಲೆಗಳು ಬೇರೆದೇ ಕತೆ ಹೇಳ್ತಾ ಇವೆ. ಆ ಪಂದ್ಯವನ್ನು ಅವ್ರು ಆ್ಯಕ್ಚುಲಿ ಪೂರ್ಣಗೊಳಿಸಿದ್ರು. ಆ ನಂತರ ಕೂಡ ಕೆಲವೊಂದಷ್ಟು ಪಂದ್ಯಗಳನ್ನು ಹಾಲ್ಯಾಂಡ್ ಆಡಿದರು. ಆದರೆ ದೀರ್ಘಕಾಲದಿಂದ ಕಾಡ್ತಾ ಇದ್ದಂತಹ ಮೊಣಕಾಲಿನ ಸಮಸ್ಯೆ ಮತ್ತು ಶಸ್ತ್ರಚಿಕಿತ್ಸೆ, ರಿಹ್ಯಾಬ್, ಇದೆಲ್ಲ ಪ್ರಯತ್ನಗಳ ಬಳಿಕ 2003ರಲ್ಲಿ ತಮ್ಮ 30ನೇ ವಯಸ್ಸಿನಲ್ಲಿ ಆಲ್ಫಿಂಗೆ ಹಾಲ್ಯಾಂಡ್ ಬೂಟುಗಳನ್ನು ಕಳಚಿಟ್ರು. ಅಂದರೆ ನಿವೃತ್ತಿಯನ್ನು ಘೋಷಿಸಿದ್ರು. ಆ ಸಮಯದಲ್ಲಿ ಪುಟ್ಟ ಬಾಲಕ ಎರ್ಲಿಂಗ್ ಹಾಲ್ಯಾಂಡ್ ಇವೆಲ್ಲವನ್ನ ಅರ್ಥ ಮಾಡಿಕೊಳ್ಳುವಂತಹ ವಯಸ್ಸಿನವನಾಗಿರಲಿಲ್ಲ. ಒಬ್ಬ ತಂದೆ ತನ್ನ ಕನಸು ಪೂರ್ಣಗೊಳಿಸೋದಕ್ಕೆ ಆಗಲಿಲ್ಲ. ಆದರೆ ಅದೇ ತಂದೆ ಒಂದು ನಿರ್ಧಾರವನ್ನು ಆಗ ಮಾಡಿದರು. ಅಂದರೆ ಆಲ್ಫಿಂಗೆ ಹಾಲ್ಯಾಂಡ್ ಅವತ್ತೊಂದು ನಿರ್ಧಾರವನ್ನು ಮಾಡಿದರು. ನನ್ನಿಂದ ಆಗದೇ ಇದ್ರೇನು, ನನ್ನ ಮಗನಿಂದ ಈ ಒಂದು ಕನಸು ನನಸಾಗುತ್ತೆ ಅಂತ ಅವತ್ತೇ ಯೋಚನೆ ಮಾಡಿದ್ರು. ಇಂಗ್ಲೆಂಡ್ನಲ್ಲಿ ಜನಿಸಿದಂತಹ ಆ ಪುಟ್ಟ ಬಾಲಕ ಸ್ವಲ್ಪ ಸಮಯದ ಬಳಿಕ ಕುಟುಂಬದೊಂದಿಗೆ ಮತ್ತೆ ನಾರ್ವೆಗೆ ಬಂದಿದ್ದ. ಅಲ್ಲಿಂದ ಆರಂಭ ಆಗುತ್ತೆ ನೋಡಿ ಒಂದು ಹೊಸ ಕತೆ. ಒಬ್ಬ ಗೋಲ್ ಮೆಷಿನ್ ಹುಟ್ಟಿಕೊಂಡಂತಹ ಕತೆ. ಆ 3 ವರ್ಷದ ಬಾಲಕ ಏನಿದ್ದ ಅಲ್ಲ, ದಿನವಿಡೀ ಚೆಂಡಿನ ಜೊತೆಗೆ ಈತ ಬದುಕ್ತಾ ಇದ್ದ. ತರಬೇತಿ, ಆಹಾರ ಕ್ರಮ ಮತ್ತು ಶಿಸ್ತು ಅವನನ್ನ ವಿಶ್ವದ ಅತ್ಯಂತ ಅಪಾಯಕಾರಿ ಸ್ಟ್ರೈಕರ್ ಆಗಿ ರೂಪಿಸಿಬಿಟ್ಟಿತ್ತು. ದಿ ಮೇಕಿಂಗ್ ಆಫ್ ಅ ಮಾನ್ಸ್ಟರ್ ಸ್ಟ್ರೈಕರ್. ರೊನಾಲ್ಡೋ, ಮೆಸ್ಸಿ ಅವರ ಕಾಲ ಇವಾಗ ಮುಗಿದಿದೆ. ವಿಶ್ವ ಫುಟ್ಬಾಲ್ನಲ್ಲಿ ಈಗ ಮಾನ್ಸ್ಟರ್ ಸ್ಟ್ರೈಕರ್ ಒಬ್ಬನ ಉದಯವಾಗಿದೆ. ಆತನೇ ಈ ಎರ್ಲಿಂಗ್ ಹಾಲ್ಯಾಂಡ್. ನಾನು ಯಾರ ಬಗ್ಗೆ ಈಗ ಮಗು, ಚಿಕ್ಕ ಹುಡುಗ, 3 ವರ್ಷ ಆಗಿತ್ತು, ಇಂಗ್ಲೆಂಡಿಗೆ ಬಂದಿದ್ದ ಅಂತೆಲ್ಲ ಇಲ್ಲಿ ತನಕ ಹೇಳ್ತಾ ಇದ್ನಲ್ಲ, ಆತನೇ ಈ ಎರ್ಲಿಂಗ್ ಹಾಲ್ಯಾಂಡ್, ಆಲ್ಫಿಂಗೆ ಹಾಲ್ಯಾಂಡ್ನ ಮಗ. ಸದ್ಯ ಈ ಎರ್ಲಿಂಗ್ ಹಾಲ್ಯಾಂಡ್ ಫುಟ್ಬಾಲ್ ಪ್ರಪಂಚದಲ್ಲಿ ಗೋಲು ಗಳಿಸುವಂತಹ ಯಂತ್ರ ಅಂತಾನೆ ಖ್ಯಾತಿಯನ್ನು ಪಡ್ಕೊಂಡಿದ್ದಾನೆ. ಹಾಲ್ಯಾಂಡ್ ಎದುರಾಳಿ ಡಿಫೆಂಡರ್ಗಳು ಭಯ ಪಡ್ತಾರೆ. ಅವನ ಎತ್ತರ, ಅವನ ವೇಗ, ಅವನ ಫಿನಿಶಿಂಗ್ ಎಲ್ಲವೂ ಕೂಡ ಅಸಾಧಾರಣ ಅಂತಾನೆ ಹೇಳ್ಬೋದು. ಆದ್ದರಿಂದಲೇ ವಿಶ್ವದ ಅತ್ಯಂತ ಅಪಾಯಕಾರಿ ಸ್ಟ್ರೈಕರ್ಗಳಲ್ಲಿ ಒಬ್ಬನಾಗಿ ಎರ್ಲಿಂಗ್ ಹಾಲ್ಯಾಂಡ್ ಅಂದರೆ ಆಲ್ಫಿಂಗೆ ಹಾಲ್ಯಾಂಡ್ ಅವನ ಮಗ ಹೊರಹೊಮ್ಮಿದ್ದಾನೆ. ಕೇವಲ ಕ್ಲಬ್ ಫುಟ್ಬಾಲ್ನ ಸೂಪರ್ ಸ್ಟಾರ್ ಮಾತ್ರ ಅಲ್ಲ ಈತ. ಇವಾಗ 28 ವರ್ಷಗಳಿಂದ ವಿಶ್ವಕಪ್ಗೆ ಕಾಯ್ತಾ ಇದ್ದಂತಹ ನಾರ್ವೆಯ ಕನಸನ್ನು ನನಸಾಗಿಸಿದ ನಾಯಕ ಆಗಿ ಕೂಡ ಈತ ಈಗ ಹೊರಹೊಮ್ತಾ ಇದ್ದಾನೆ. ತಂದೆಯೊಂದಿಗೆ ತರಬೇತಿ. 2000ನೇ ಇಸ್ವಿ ಜುಲೈ 21ನೇ ತಾರೀಕು ಇಂಗ್ಲೆಂಡ್ನ ಲೀಡ್ಸ್ ನಗರದಲ್ಲಿ ಎರ್ಲಿಂಗ್ ಬ್ರೌಟ್ ಹಾಲ್ಯಾಂಡ್ ಆಲ್ಫಿಂಗೆ ಹಾಲ್ಯಾಂಡ್ ಮಗನಾಗಿ ಜನಿಸಿದರು. ಆ ಸಮಯದಲ್ಲಿ ಅವರ ತಂದೆ ಆಲ್ಫಿಂಗೆ ಹಾಲ್ಯಾಂಡ್ ಇಂಗ್ಲಿಷ್ ಪ್ರೀಮಿಯರ್ ಲೀಗ್ನಲ್ಲಿ ವೃತ್ತಿಪರ ಫುಟ್ಬಾಲ್ ಆಟಗಾರ ಆಗಿದ್ದರು. ಸೊ ಇದಾಗಿ ಕೆಲವೇ ವರ್ಷಗಳ ನಂತರ ಕುಟುಂಬ ಮತ್ತೊಂದ್ಸಲ ನಾರ್ವೆಗೆ ಮರಳಿತು. ಅಲ್ಲಿನ ಬ್ರೈನ್ ಕ್ಲಬ್ನಲ್ಲಿ ಪುಟ್ಟ ಎರ್ಲಿಂಗ್ ಮೊದಲ ಬಾರಿ ಚೆಂಡಿನ ಹಿಂದೆ ಓಡೋದಕ್ಕೆ ಶುರು ಮಾಡಿದ್ರು. ಇತರ ಮಕ್ಕಳುಗಳೆಲ್ಲ ಆಟ ಆಡ್ತಾ ಇದ್ರೆ ಎರ್ಲಿಂಗ್ ಮಾತ್ರ ಗೋಲು ಹೊಡೆಯೋದನ್ನೇ ಅಭ್ಯಾಸ ಮಾಡ್ತಾ ಇದ್ರು. ತಂದೆಯ ಆ ಒಂದು ಮಾತು ಮಾತ್ರ ಎರ್ಲಿಂಗನ್ನು ತುಂಬಾನೇ ಪ್ರೇರೇಪಿಸ್ತಾ ಇತ್ತು. ಪ್ರತಿಭೆ ಮುಖ್ಯ, ಆದರೆ ಕಠಿಣ ಪರಿಶ್ರಮ ಮಾತ್ರವೇ ಚಾಂಪಿಯನ್ ಅನ್ನ ಮಾಡುತ್ತೆ ಅಂತ ತಂದೆ ಹೇಳ್ತಾ ಇದ್ದಂತಹ ಮಾತು ಎರ್ಲಿಂಗ್ ಮೇಲೆ ಗಾಢವಾಗಿ ಪರಿಣಾಮವನ್ನ ಬೀರಿತ್ತು. ಈ ಮಾತನ್ನ ಆತನ ಜೀವನದ ಮಂತ್ರವನ್ನಾಗಿ ಅವ್ರು ಮಾಡ್ಕೊಂಡಿದ್ರು.
ಕೇವಲ 15ನೇ ವಯಸ್ಸಿನಲ್ಲೇ ವೃತ್ತಿಪರ ಫುಟ್ಬಾಲ್ಗೆ ಎರ್ಲಿಂಗ್ ಹಾಲ್ಯಾಂಡ್ ಪಾದಾರ್ಪಣೆ ಮಾಡಿದರು. ಬ್ರೈನ್ ಕ್ಲಬ್ನಿಂದ ಆರಂಭವಾದಂತಹ ಪಯಣ. ಸ್ನೇಹಿತರೆ, ಬ್ರೈನ್ ಕ್ಲಬ್ನಿಂದ ಮೌಲ್ಡ್ ಕ್ಲಬ್ಗೆ ತೆರಳಿದಂತಹ ಎರ್ಲಿಂಗ್ ಹಾಲ್ಯಾಂಡ್ ಅವರ ಮೇಲೆ ಯುರೋಪಿನ ಸ್ಕೌಟ್ಗಳ ಕಣ್ಣು ಬಿದ್ದಿತ್ತು. ನಂತರ ಅವರು ಆಸ್ಟ್ರಿಯಾದ RB ಸ್ಲಾಸ್ಬರ್ಗ್ ಸೇರಿಕೊಂಡರು. ಅಲ್ಲಿಯೇ ಇಡೀ ಯುರೋಪ್ಗೆ ಹೊಸ ಗೋಲ್ ಮೆಷಿನ್ ಆಗಿ ಅವರು ಪರಿಚಯವಾದರು. ಒಂದೇ ಋತುವಿನಲ್ಲಿ ಆಡಿದಂತಹ 22 ಪಂದ್ಯಗಳಲ್ಲಿ ಅವರು 28 ಗೋಲ್ಗಳನ್ನು ಬಾರಿಸಿದ್ರು. ಅದಾದ ಬಳಿಕ ಜರ್ಮನಿಯ ಬರೂಸಿಯಾ ಡಾರ್ಟ್ಮಂಡ್ ಅನ್ನ ಸೇರಿಕೊಂಡ್ರು. ಎರ್ಲಿಂಗ್ ಹಾಲ್ಯಾಂಡ್ ಅವರ ವೇಗ, ಪವರ್, ಅಸಾಧಾರಣ ಫಿನಿಶಿಂಗ್ ಡಿಫೆಂಡರ್ಗಳಿಗೆ ದುಸ್ವಪ್ನವಾಗಿ ಪರಿಣಮಿಸೋದಕ್ಕೆ ಶುರುವಾಯಿತು. ಮುಂದೆ ಇಂಗ್ಲೆಂಡ್ನ ದೈತ್ಯ ಫುಟ್ಬಾಲ್ ಕ್ಲಬ್ ಮ್ಯಾಂಚೆಸ್ಟರ್ ಸಿಟಿಗೆ ಎರ್ಲಿಂಗ್ ಹಾಲ್ಯಾಂಡ್ ಕಾಲಿಟ್ಟರು. ಅಲ್ಲಿಂದ ಹಾಲ್ಯಾಂಡ್ ಅವರ ವೃತ್ತಿ ಜೀವನ ಹೊಸ ಎತ್ತರಕ್ಕೆ ತಲುಪಿತು. ಪ್ರೀಮಿಯರ್ ಲೀಗ್ ಗೋಲ್ಡನ್ ಬ್ಲೂಟ್ ಮತ್ತು ಲೀಗ್ ಪ್ರಶಸ್ತಿಗಳು, ರೆಕಾರ್ಡ್ಗಳ ಮೇಲೆ ರೆಕಾರ್ಡು. ಕೇವಲ 25 ವರ್ಷದೊಳಗೇನೆ ವಿಶ್ವ ಫುಟ್ಬಾಲ್ನ ಶ್ರೇಷ್ಠ ಸ್ಟ್ರೈಕರ್ಗಳಲ್ಲಿ ಒಬ್ಬರು ಅಂತ ಎರ್ಲಿಂಗ್ ಹಾಲ್ಯಾಂಡ್ ಅನ್ನಿಸಿಕೊಂಡರು. ಆದರೆ ಒಂದೇ ಒಂದು ಕನಸು ಮಾತ್ರ ಇನ್ನೂ ಅಪೂರ್ಣವಾಗಿತ್ತು. ಅದೇ ನಾರ್ವೆ ತಂಡವನ್ನು ವಿಶ್ವಕಪ್ ಅಂಗಣಕ್ಕೆ ಕರೆದೊಯ್ಯೋದು. 1998ರ ನಂತರ ನಾರ್ವೆ ವಿಶ್ವಕಪ್ಪಿಗೆ ಅರ್ಹತೆಯನ್ನೇ ಪಡ್ಕೊಂಡಿರಲಿಲ್ಲ. ಪ್ರತಿ ಬಾರಿ ನಿರಾಸೆ, ಪ್ರತಿ ಬಾರಿ ಕಾಯುವಿಕೆ. ಆದರೆ 2026ರ ಅರ್ಹತಾ ಸುತ್ತಿನಲ್ಲಿ ಹಾಲ್ಯಾಂಡ್ ಅಕ್ಷರಶಃ ಅಬ್ಬರಿಸ್ಬಿಟ್ಟಿದ್ರು. ಆಡಿದ 8 ಪಂದ್ಯಗಳಲ್ಲಿ ಎರ್ಲಿಂಗ್ ಹಾಲ್ಯಾಂಡ್ ದಾಖಲೆಯ ಬರೋಬ್ಬರಿ 16 ಗೋಲ್ಗಳನ್ನು ಗಳಿಸಿದ್ರು. ಪ್ರತಿ ಪಂದ್ಯದಲ್ಲೂ ಕನಿಷ್ಠ 1 ಗೋಲನ್ನು ಅವರು ಹೊಡಿತಾ ಇದ್ರು. ಬಲಿಷ್ಠ ಇಟಲಿ ವಿರುದ್ಧ ನಿರ್ಣಾಯಕ ಪಂದ್ಯದಲ್ಲೂ ಕೂಡ ಎರ್ಲಿಂಗ್ ಹಾಲ್ಯಾಂಡ್ ಗೋಲನ್ನು ಬಾರಿಸಿ ನಾರ್ವೆಯನ್ನ 28 ವರ್ಷಗಳ ಬಳಿಕ ವಿಶ್ವಕಪ್ಪಿಗೆ ಕೊಂಡೊಯ್ದರು. ನೆಕ್ಸ್ಟ್ ಅರ್ಹತಾ ಸುತ್ತಿನಲ್ಲಿ ನಾರ್ವೆ 8 ಪಂದ್ಯಗಳನ್ನು ಗೆದ್ದು 37 ಗೋಲುಗಳನ್ನು ದಾಖಲಿಸಿ ಕೇವಲ 5 ಗೋಲುಗಳನ್ನು ಮಾತ್ರ ಬಿಟ್ಕೊಡ್ತು. ಈ ಯಶಸ್ಸಿನ ಕೇಂದ್ರ ಬಿಂದು ಎರ್ಲಿಂಗ್ ಹಾಲ್ಯಾಂಡ್ ಆಗಬಹುದು. ಹಾಲಿ ವಿಶ್ವಕಪ್ ವೇದಿಕೆಯಲ್ಲೂ ಕೂಡ ಎರ್ಲಿಂಗ್ ಹಾಲ್ಯಾಂಡ್ ಅದೇ ಲಯವನ್ನ ಮುಂದುವರಿಸಿದ್ದಾರೆ. ಮೊದಲ 2 ಪಂದ್ಯಗಳಲ್ಲಿ 4 ಗೋಲುಗಳನ್ನು ಬಾರಿಸಿ ನಾರ್ವೆಯನ್ನ ನಾಕೌಟ್ ಹಂತಕ್ಕೆ ಕೊಂಡೊಯ್ದರು. ಇರಾಕ್ ಮತ್ತು ಸೆನೆಗಲ್ ವಿರುದ್ಧದ ಗೆಲುವುಗಳಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು. ಅವರ ಗೋಲುಗಳ ನೆರವಿನಿಂದ ನಾರ್ವೆ ಹಲವು ವರ್ಷಗಳ ಬಳಿಕ ವಿಶ್ವಕಪ್ನಲ್ಲಿ ಮತ್ತೆ ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸ್ಕೊಂಡಿದೆ. ಸ್ನೇಹಿತರೆ, ಇದೆಲ್ಲ ನೋಡುವ ಏನನ್ಸುತ್ತೆ, ಕೆಲವೊಮ್ಮೆ ಒಬ್ಬ ತಂದೆಯ ಅಪೂರ್ಣ ಕನಸನ್ನು ಮಗ ಪೂರ್ಣಗೊಳಿಸ್ಬಿಡ್ತಾನೆ. ಆಲ್ಫಿಂಗೆ ಹಾಲ್ಯಾಂಡ್ ವಿಶ್ವಕಪ್ನಲ್ಲಿ ಆಟ ಆಡಿದರು. ಆದರೆ ಮಗ ಎರ್ಲಿಂಗ್ ಹಾಲ್ಯಾಂಡ್ ನಾರ್ವೆಯನ್ನೇ ಮತ್ತೆ ವಿಶ್ವಕಪ್ಪಿಗೆ ಕೊಂಡೊಯ್ದು ನಾಕೌಟ್ ಹಂತಕ್ಕೂ ಕೂಡ ಮುಟ್ಟಿಸಿದ್ದಾರೆ. ಇದು ಕೇವಲ ಗೋಲುಗಳ ಕಥೆಯಲ್ಲ, ಇದು ಒಂದು ಕುಟುಂಬದ, ಒಂದು ದೇಶದ ಮತ್ತು ಒಬ್ಬ ಹೋರಾಟಗಾರನ ಗೆಲುವಿನ ಕಥೆ. ಧನ್ಯವಾದ.